ಸ್ನೇಹಿತರೆ, ನಾನು ಭಾಳ ವರ್ಷಗಳಿಂದ ಮಾತಾಡ್ತಾ ಇದ್ದೀನಿ ನಕಲಿ ವೈದ್ಯರ ಬಗ್ಗೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೈಲ್ಸು, ಫಿಸ್ಚುಲಾ ಇದ್ದರೆ ಭಾಳಷ್ಟು ಜನ ನಕಲಿ ವೈದ್ಯರ ಹತ್ರ ಹೋಗ್ತಾರೆ. ಇತ್ತೀಚೆಗಷ್ಟೇ ಕಳೆದ ವಾರ ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರು ಸಿಟಿಯಲ್ಲಿ, ನಗರ ಪ್ರದೇಶದಲ್ಲಿ ಸುಮಾರು 6 ಕೋಟಿಗೂ ಹೆಚ್ಚು ನಕಲಿ ಔಷಧಿಗಳು ಪತ್ತೆಯಾಗಿದೆ. ಇನ್ನೂ ಏನೇನು ನಕಲಿ ಇದೆಯೋ ಗೊತ್ತಿಲ್ಲ ನಮ್ಮ ದೇಶದಲ್ಲಿ. ನಾನು ವೈದ್ಯನಾಗಿ ನಕಲಿ ಔಷಧಿ ಮತ್ತು ನಕಲಿ ವೈದ್ಯರ ಬಗ್ಗೆ ಮಾತ್ರ ನಾನು ಮಾತಾಡ್ಬೋದು, ಮತ್ತು ನಕಲಿ ಆಹಾರದ ಬಗ್ಗೆ ನಾವು ಮಾತಾಡ್ಬೋದು. ಆಹಾರ ನಿಮಗೆಲ್ಲ ಗೊತ್ತಿದೆ. ಇವತ್ತು ರಾಜ್ಯ ಸರ್ಕಾರದವರು 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ನಡೆಸ್ತಾನೆ ಇದ್ದಾರೆ. ಆದರೆ ನಕಲಿ ವೈದ್ಯರ ಮೇಲೆ ಯಾಕೆ ದಾಳಿ ಆಗ್ತಾ ಇಲ್ಲ? ಇನ್ನೂ 15 ಲಕ್ಷ ಜನ ಏನು ಮಾಡ್ತಾ ಇದ್ದಾರೆ? ಕಳೆದ 2 ವರ್ಷದಲ್ಲಿ ನನಗೆ ತಿಳಿದ ಹಾಗೆ ನನ್ನ ಮಾಹಿತಿ ಪ್ರಕಾರ ಸುಮಾರು 556 ನಕಲಿ ವೈದ್ಯರನ್ನು ಕರ್ನಾಟಕ ಸರ್ಕಾರ ಗುರುತಿಸಿದ್ದು, ಅದರಲ್ಲಿ 18 FIR ಆಗಿ ಸುಮಾರು 300ಕ್ಕೂ ಹೆಚ್ಚು ಕ್ಲಿನಿಕ್ನ ಕ್ಲೋಸ್ ಮಾಡಿದ್ದಾರೆ. ನಾವು ಮುಳಬಾಗಿಲಲ್ಲಿ ಕ್ಯಾಂಪ್ ಮಾಡಿದಾಗ ಅಲ್ಲಿ ತಾಲೂಕು ಮೆಡಿಕಲ್ ಆಫೀಸರು, ಮಹಿಳೆಯೊಬ್ಬರು ಡಾಕ್ಟರ್ ಅವರು ಸುಮಾರು ಕ್ಯಾಂಪ್ ಮಾಡಿದ ಕೂಡಲೇ ಎಲ್ಲ ನಕಲಿ ವೈದ್ಯರ ಕ್ಲಿನಿಕ್ಸನ್ನು ಮುಳಬಾಗಿಲಲ್ಲಿ ಮುಚ್ಚಿದ್ರು. ಈ ರೀತಿಯಾಗಿ ನಮ್ಮ ಸರ್ಕಾರದವರು, ನಮ್ಮ ಆರೋಗ್ಯ ಸಚಿವರು ಸನ್ಮಾನ್ಯ UT ಖಾದರ್ ಸಾಹೇಬರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಕಲಿ ಔಷಧಿ ಬಗ್ಗೆ ಒಂದು ಕಮಿಟಿ ಮಾಡಿದ್ದಾರೆ. IAS ಅಧಿಕಾರಿಗಳು, ತಜ್ಞರೆಲ್ಲ ಕಮಿಟಿಲಿದ್ದಾರೆ. ಸೊ ನಕಲಿ ವೈದ್ಯರನ್ನು ಸಹ ಕಡಿವಾಣ ಹಾಕೋಕ್ಕೆ, ಅವ್ರ ಮೇಲೂ ಸಹ ರೇಡ್ ಮಾಡಿ ಅವ್ರ ಕ್ಲಿನಿಕ್ಸ್ ಎಲ್ಲ ಮುಚ್ಚೋಕ್ಕೆ ಒಂದು ಕಮಿಟಿ ಮಾಡಿ ರಾಜ್ಯದ ಜನರ ಜೀವ ಉಳಿಸಿ ಅವ್ರ ರಕ್ಷಣೆ ಮಾಡಿ ನೀವು ಪುಣ್ಯ ಕೊಟ್ಕೊಳ್ಳಿ ಅಂತ ನಾನು ನಮ್ಮ ಆರೋಗ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ. ಧನ್ಯವಾದಗಳು. ನಾನು ನಿಮ್ಮ ಡಾಕ್ಟರ್ ಪರಮೇಶ್ವರ CM, ಪೈಲ್ ಸ್ಪೆಷಲಿಸ್ಟ್ ಮತ್ತು ಗಟ್ ಸ್ಪೆಷಲಿಸ್ಟ್, ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ, ಬೆಂಗಳೂರು.